Hi students, this is Ravi Chavan, assistant professor. Okay, already we discussed in previous YouTube cost of debt. I think theory in previous YouTube, I think theory also over. Totally cost of capital, significance of cost of capital, classification of cost of capital, and cost of debt and related problems on cost of debt. Now next part on cost of debt. Before you going to the next part of cost of debt, we should know about flotation cost. Flotation cost. ಓಕೆ, ಈಗಾಗಲೇ ನಾವು ಪ್ರೀವಿಯಸ್ ಯೂಟ್ಯೂಬ್ ಕ್ಲಾಸ್ದಲ್ಲಿ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡೆ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಚಾಪ್ಟರ್ ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಮೀನಿಂಗ್, ಡೆಫಿನೇಷನ್, ಆಮೇಲೆ ಸಿಗ್ನಿಫಿಕೆನ್ಸ್, ಕ್ಲಾಸಿಫಿಕೇಷನ್ಸ್ ಎಲ್ಲ ನಾವು ತಿಳ್ಕೊಂಡಿವಿ. ಮತ್ತು ಕಾಸ್ಟ್ ಆಫ್ ಡೆಪ್ಟ್ ಮೇಲೆ ಪ್ರಾಬ್ಲಮ್ನೂ ಆಗಿದೆ, ಥಿಯರಿನೂ ಆಗಿದೆ. ಈಗ ಮುಂದಿನ ಭಾಗವನ್ನು ತಿಳ್ಕೊಳ್ಳೋನು ಕಾಸ್ಟ್ ಆಫ್ ಡೆಪ್ಟ್ದ. ಅದರಲ್ಲಿ ಮೊಟ್ಟ ಮೊದಲಿಗೆ ನಾವು ಏನು ತಿಳ್ಕೊಬೇಕಂದ್ರೆ ಫ್ಲೋಟೇಷನ್ ಕಾಸ್ಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Flotation cost means it is a one type of expenses incurred for buying and selling of the securities on that time. So whatever the expenses incurred, it may be for example legal expenses or registration charges or underwriting fees. Okay, totally one type of expenses incurred for buying and selling of the securities. That expense is called as flotation cost. ಇಲ್ಲಿ ನಾವು ಏನಾದರೂ ಸೆಕ್ಯೂರಿಟೀಸ್, ಷೇರುಗಳನ್ನು ಮಾರಾಟ ಮತ್ತು ಖರೀದಿಯನ್ನು ಮಾಡುವ ಮುಂದಾಗೆ ಆಗುವಂಥ ಖರ್ಚಿಗೆ ನಾವೇನು ಕರಿತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತ ಕರಿತೀವಿ. ಓಕೆ, ಫ್ಲೋಟೇಷನ್ ಕಾಸ್ಟ್ಲಿ ಮೀನಿಂಗ್ ಕೊಟ್ಟಿದ್ದಾನೆ. ಫ್ಲೋಟೇಷನ್ ಕಾಸ್ಟ್ ಯಾವುದಿರಬಹುದು? ಕೆಲವೊಂದು ಕಾನೂನಿನ ಮುಖಾಂತರ ಆಗುವಂಥ ಖರ್ಚುಗಳು, ರಿಜಿಸ್ಟ್ರೇಷನ್ ಚಾರ್ಜಸ್ ಆಗಬಹುದು, ಅಂಡರ್ ರೈಟಿಂಗ್ ಫೀಸ್ ಆಗ್ಬೋದು, ಕೆಲವೊಂದು ಫೀಸಸ್ ಆಗ್ಬೋದು, ಗೌರ್ಮೆಂಟ್ ಫೀಸ್. ಈ ರೀತಿ ಆಗುವಂಥ ಎಕ್ಸ್ಪೆನ್ಸಸ್ಗೆ ನಾವೇನಂತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತೀವಿ. ಇಲ್ಲೊಂದು ಮೀನಿಂಗ್ ಕೊಟ್ಟಿದ್ದಾನೆ. ಓಕೆ, ಸಿ ದ ಮೀನಿಂಗ್ ಆಲ್ ಆಫ್ ಯು. Flotation cost, all of you see the cursor. Flotation cost is the total cost incurred by a company in offering its securities. It is clearly given. Flotation cost, it is a cost. Okay, flotation cost, it is a total cost incurred. When incurred by a company in offering the its securities. ಯಾವಾಗ ಇನ್ಕರ್ಡ್ ಅದರಿ? ಯಾವಾಗ ನೀವು ಸೆಕ್ಯೂರಿಟೀಸನ್ನು ಆಫರ್ ಮಾಡ್ತೀರಿ. ಕಂಪ್ನಿಯವರು ಸೆಕ್ಯೂರಿಟೀಸ್ ಆಫರ್ ಮಾಡ್ತಾರೆ, ಶೇರನ್ನು ಆಫರ್ ಮಾಡ್ತಾರೆ, ಪ್ರಿಫರೆನ್ಸ್ ಶೇರ್ ಆಫರ್ ಮಾಡ್ತಾರೆ, ಡಿಬೆಂಚರ್ ಆಫರ್ ಮಾಡ್ತಾರೆ. ಓಕೆ, ನಮ್ಮ ಕಡೆ ಶೇರ್ಸ್ ತಗೋರಿ ಅಂತ. ಆ ಟೈಮಲ್ಲಿ ಶೇರ್ಸನ್ನು ಆಫರಿಂಗ್ ಮಾಡೋ ಮುಂದಾಗೆ ಆಗುವಂಥ ಎಕ್ಸ್ಪೆನ್ಸಸ್ಗೆ ನಾವೇನಂತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತೀವಿ. ನೋಡ್ರಿ, ಫ್ಲೋಟೇಷನ್ ಕಾಸ್ಟ್ ಇಸ್ ದ ಟೋಟಲ್ ಕಾಸ್ಟ್ ಇನ್ಕರ್ಡ್ ಬೈ ಅ ಕಂಪನಿ ಇನ್ ಆಫರಿಂಗ್ ಇಟ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್ಗೆ ನಾವು ಆಫರ್ ಮಾಡ್ತೀವಿ. ನಮ್ಮ ಕಂಪ್ನಿಯಲ್ಲಿ ಶೇರ್ಸ್ ಇದಾವೆ, ತಾವು ತೊಗೋಬಹುದು ಅಂತ ಆಫರ್ ಮಾಡೋ ಮುಂದಾಗೆ ಆಗುವಂಥ ಎಕ್ಸ್ಪೆನ್ಸಸ್ಗೆ ನಾವೇನಂತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತೀವಿ. ಮುಂದೆ ಹೇಳ್ತಾನೆ, ದೇ ಅರೈಸ್ ಫ್ರಾಮ್ ಎಕ್ಸ್ಪೆನ್ಸಸ್ ಸಚ್ ಆಸ್. ಆ ಫ್ಲೋಟೇಷನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಎಲ್ಲಿದ್ದು ಬರ್ಬೋದು, ಯಾವ ಮುಖಾಂತರ ಬರ್ಬೋದು ಅಂದರೆ ಅಂಡರ್ ರೈಟಿಂಗ್ ಫೀಸ್. ಯಾವುದಂದರೆ ಅಂಡರ್ ರೈಟಿಂಗ್ ಫೀಸ್ ಆಗಿರ್ಬೋದು, ಲೀಗಲ್ ಫೀಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು. ಇವೆಲ್ಲ ಎಕ್ಸ್ಪೆನ್ಸಸ್ಗೆ ನಾವೇನಂತೀವಿ, ಫ್ಲೋಟೇಷನ್ ಕಾಸ್ಟ್ ಅಂತ ಕರಿತೀವಿ. ಪ್ರಾಬ್ಲಮ್ದಲ್ಲಿ ಬರಬಹುದು ಫ್ಲೋಟೇಷನ್ ಕಾಸ್ಟ್ ಅಂತ ಬರಬಹುದು, ಅಥವಾ ಎಕ್ಸ್ಪೆನ್ಸಸ್ ಚಾರ್ಜಸ್ ಅಂತೂ ಬರಬಹುದು. ಅವು ಏನಾದರೂ ಬಂದು ಅಂದರೆ ಅದು ಫ್ಲೋಟೇಷನ್ ಕಾಸ್ಟ್. ಅದು ಪರ್ಸೆಂಟೇಜ್ದಲ್ಲಿ ಕೊಡಬಹುದು, ಮೇ ಬಿ ರುಪೀಸ್ದಲ್ಲಿ ಕೊಡಬಹುದು. ಓಕೆ, ನಾವು ಕೊಟ್ಟದ ಈಗ ಫ್ಲೋಟೇಷನ್ ಕಾಸ್ಟ್. ಫಾರ್ ಎಕ್ಸಾಂಪಲ್ ಫ್ಲೋಟೇಷನ್ ಕಾಸ್ಟ್ ಪ್ರಾಬ್ಲಮ್ದಲ್ಲಿ ಬಂದರೆ ಏನು ಮಾಡಬೇಕು? ಇಲ್ಲೇ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ ಆಫ್ ಇಸ್ ಇಯರ್ ಫ್ಲೋಟೇಷನ್ ಕಾಸ್ಟ್ ಏನಾದರೂ ಪ್ರಾಬ್ಲಮ್ನಲ್ಲಿ ಬಂತಂದರೆ ಏನು ಮಾಡಬೇಕಂದ್ರೆ, ಇಲ್ಲಿ ಎಕ್ಸಾಂಪಲ್ ಇದೆ ಒಂದು. ಎಕ್ಸಾಂಪಲ್ ಏನಿದೆ ಅಂದರೆ, ಏನಾದರೂ ಪ್ರಾಬ್ಲಮ್ದಲ್ಲಿ ಫ್ಲೋಟೇಷನ್ ಕಾಸ್ಟ್ ಬರ್ತಂದರೆ ಅದು NP ಒಳಗೆ ನೀವು ಏನು ಮಾಡಬೇಕು, ಲೆಸ್ ಮಾಡಬೇಕು. ಇಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ನೆಟ್ ಪ್ರಾಫಿಟ್. ಓಕೆ, ಫಾರ್ ಎಕ್ಸಾಂಪಲ್ ಎನಿ ಫ್ಲೋಟೇಷನ್ ಕಾಸ್ಟ್ ಈಸ್ ಫ್ಲೋಟೇಷನ್ ಕಾಸ್ಟ್ ಅದೊಂದು ಪ್ರಾಬ್ಲಮ್ದಲ್ಲಿ ಕೊಟ್ಟರೆ ಅವಾಗ ಏನು ಮಾಡಬೇಕು, ನೀವು ನೆಟ್ ಪ್ರೊಸೀಡ್ದಲ್ಲಿ ಲೆಸ್ ಮಾಡಬೇಕು. ಸಿಯರ್ ನೆಟ್ ಪ್ರೊಸೀಡ್ ಮೈನಸ್ ಫ್ಲೋಟೇಷನ್ ಕಾಸ್ಟ್. ದ ವಾಟ್ ಎವರ್ ದ ಆನ್ಸರ್ ಕಮ್, ಇಟ್ ಇಸ್ ಕಾಲ್ಡ್ ಆಸ್ ದ ನೆಟ್ NP. ಓಕೆ, ಫ್ಲೋಟೇಷನ್ ಕಾಸ್ಟ್ ಏನಾದರೂ ಕೊಟ್ಟರಂದರೆ ಪ್ರಾಬ್ಲಮ್ದಲ್ಲಿ ತಾವೇನು ಮಾಡಬೇಕಂದ್ರೆ ಆ ಫ್ಲೋಟೇಷನ್ ಕಾಸ್ಟನ್ನು NP ಒಳಗೆ ಮೈನಸ್ ಮಾಡಬೇಕು. ಆ ಬಂದಂಥ ನೆಟ್ NPನೇ ಮಾತ್ರ ನೀವು ಪ್ರಾಬ್ಲಮ್ದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾನೆ 10,000 ಮೈನಸ್ 2,000. ಏನು ಫಾರ್ ಎಕ್ಸಾಂಪಲ್ NP 10,000 ಇದೆ, ಫ್ಲೋಟೇಷನ್ ಕಾಸ್ಟಿಗೆ ಕೊಟ್ಟಿದ್ದಾನೆ 2,000. ಅಂದರೆ ನಿಮ್ಮ ನೆಟ್ NP ಎಷ್ಟು ಆಗ್ಬೋದು ರೀ, 8,000. ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಸಿ ದ್ಯಾಟ್. For example, any NP is given in the problem 10,000. So flotation cost also given in the problem 2,000. That time you should deduct the 2,000 from the 10,000. 2,000 deduct from 2,000 is the flotation cost. 2,000 deduct from net proceed 10,000.
then whatever the answer come 8,000, it is called as net NP. That 8,000 should be taken into the formula. ಓಕೆ, ಆ 8,000 ಮಾತ್ರ ಎನ್ ಪಿ ಅಂತ ಏನು ಪ್ರಾಬ್ಲಮ್ ಫಾರ್ಮುಲಾದಲ್ಲಿ ಕೊಡ್ತಾರಲ್ಲ, ಅವಾಗ ನೀವು ಎನ್ ಪಿ ಅಂತ ಯಾವ್ದು ತೊಗೋಬೇಕ್ರಿ? 10,000 ತೊಗೋಬಾರ್ದು, 8,000 ತೊಗೋಬೇಕು. ಈಗ ನೋಡ್ರಿ ಒಂದು ಪ್ರಾಬ್ಲಮ್. ಗುರುದೇವ್ ಲಿಮಿಟೆಡ್ issued rupees 10 lakh 12% ಡಿಬೆಂಚರ್ ಏನು ಮಾಡಿದ್ದಾರೆ? 10 ಲಕ್ಷ ರೂಪಾಯಿ. ಹಾಂ ನೋಡ್ರಿ, ಸ್ವಲ್ಪ ಎಲ್ಲರೂ ಕರೆಕ್ಟಾಗಿ ಕೇಳ್ರಿ. ಸಿಂಬೋಲು ಕೊಟ್ಟಿದ್ದಾರೆ ರುಪೀಸ್. ಇದು ಡಿಬೆಂಚರ್ ಅಲ್ಲ, ಡಿಬೆಂಚರ್ ರುಪೀಸ್ದಲ್ಲಿದೆ, ಇದು ಯೂನಿಟ್ದಲ್ಲಿಲ್ಲ, ಇದು ರುಪೀಸ್ದಲ್ಲಿದೆ, ಅಮೌಂಟ್ದಲ್ಲಿದೆ. 10 lakh rupees 12% ಡಿಬೆಂಚರ್. 10 ಲಕ್ಷ ರೂಪಾಯಿದ ಡಿಬೆಂಚರ್ ಇದೆ. ಎಷ್ಟು ಪರ್ಸೆಂಟ್ ಡಿಬೆಂಚರ್ ಇದೆ ರೀ? 12% ಡಿಬೆಂಚರ್ ಇದೆ. ಪ್ರತಿಯೊಂದು ಡಿಬೆಂಚರ್ ಪ್ರೈಸ್ ಎಷ್ಟಿದೆ ನೋಡ್ರಿ? ಆಫ್ ₹100 ಈಚ್ ಡಿಬೆಂಚರ್ ಪ್ರೈಸ್ ಈಸ್ 100 ಈಚ್. ಓಕೆ, ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಪ್ಟ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್. ಏನು ಕ್ಯಾಲ್ಕುಲೇಷನ್ ಮಾಡಬೇಕ್ರಿ? ಕಾಸ್ಟ್ ಆಫ್ ಡೆಪ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಅಂತ ಕೆಲವೊಂದು ಕೇಸಸ್ ಕೊಟ್ಟಿದ್ದಾನೆ, ಒಂದು 2-3 ಕೇಸ್ ಕೊಟ್ಟಿರ್ಬೋದು. ಆ ಕೇಸ್ ಪ್ರಕಾರ ತಾವೇನು ಮಾಡಬೇಕ್ರಿ? ಕಾಸ್ಟ್ ಆಫ್ ಡೆಪ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತ. ಓಕೆ, ಅಸ್ಯೂಮಿಂಗ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 40%. ಟ್ಯಾಕ್ಸ್ ಎಷ್ಟಿದೆ? 40% ಇದೆ. ಟ್ಯಾಕ್ಸ್ ಎಷ್ಟಿದೆ? 40% ಇದೆ. ಫಸ್ಟ್ ಕೇಸ್, ಅದು ಕೆಲವೊಂದು ಕೇಸ್ ಕೊಟ್ಟನ, ಆ ಕೇಸ್ ಬೇಕಾದ್ರೆ ಸ್ವಲ್ಪ ತಗೋಬೇಕು. ಫಸ್ಟ್ ಕೇಸ್ ಏನಿದೆ? ಕೇಸ್ ಫಸ್ಟ್ ನೋಡ್ರಿ ಕರ್ಸರ್. ಕೇಸ್ ಫಸ್ಟ್, if debenture are issued at par with no flotation cost. ಈ ಡಿಬೆಂಚರ್ ಆರ್ issued at par with no flotation cost ಅಂದರೆ ಡಿಬೆಂಚರನ್ನು ಇಶ್ಯೂ ಮಾಡಿದ್ದಾರೆ, ಡಿಬೆಂಚರ್ ಇಶ್ಯೂ ಮಾಡಿದ್ದಾರೆ ಆಟ್ ಪಾರ್ದಾಗ ಇಶ್ಯೂ ಮಾಡಿದ್ದಾರೆ. ಆಟ್ ಪಾರ್ ಅಂದರೆ ನೋ ಡಿಸ್ಕೌಂಟ್, ನೋ ಪ್ರೀಮಿಯಮ್, ವಾಟ್ ಎವರ್ ದ ಪ್ರೈಸ್ ಗಿವನ್ ಸೇಮ್ ಪ್ರೈಸ್. ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ. ಪಾರ್ ಅಂದರೆ ಎಕ್ಸಾಕ್ಟ್, ಯಾವುದು ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಇಲ್ಲ, ಎಷ್ಟಕ್ಕೆ ನೀವು ಇಶ್ಯೂ ಮಾಡಿದ್ರೆ ಅದೇ ಪ್ರೈಸ್, ಅಂದರೆ 100ಗೆ 100, ಯಾವುದು ಇನ್ಕ್ರೀಸ್ ಆಗಲ್ಲ. ಅಂದರೆ ಡಿಬೆಂಚರ್ ಇಶ್ಯೂ ಮಾಡಿದ್ದಾರೆ, ಆ್ಯಟ್ ಪಾರ್ದಲ್ಲಿ ಇಶ್ಯೂ ಮಾಡಿದರೆ ನೀವು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಆ್ಯಟ್ ಪಾರ್, ಆ್ಯಟ್ ಪ್ರೀಮಿಯಮ್, ಆ್ಯಟ್ ಡಿಸ್ಕೌಂಟ್ ಅಂದರೆ ಆ್ಯಟ್ ಪಾರ್ ತೊಗೋಬೇಕಿಲ್ಲಿ, ಆ್ಯಟ್ ಪಾರ್ದಾಗ ಸಾಲ್ವ್ ಮಾಡಬೇಕು. ಆದರೆ ಅಲ್ಲಿ ನೋ ಫ್ಲೋಟೇಷನ್ ಕಾಸ್ಟ್, ಯಾವುದು ಫ್ಲೋಟೇಷನ್ ಕಾಸ್ಟ್ ತೊಗೋಬಾರ್ದು. ಅಂದರೆ ಒಂದು ಕೇಸ್ ತೊಗೊಂಡು ಹಿಂಗೆ ಸಾಲ್ವ್ ಮಾಡಬೇಕು. ನೀವು ಒಂದು ಪ್ರಾಬ್ಲಮ್ ತೊಗೋಬೇಕು, ನೀವು ಏನು ಸಾಲ್ವ್ ಮಾಡಬೇಕಲ್ಲಿ? ಡಿಬೆಂಚರ್ ಆ್ಯಟ್ ಪಾರ್ ತೊಗೋಬೇಕು ಮತ್ತು ಫ್ಲೋಟೇಷನ್ ಕಾಸ್ಟ್ ತೊಗೋಬಾರ್ದು. ಅದೊಂದು ಕೇಸ್ ತೊಗೊಂಡು ನೀವು ಸಾಲ್ವ್ ಮಾಡಬೇಕು. ಅರ್ಥ ಆಯಿತು? ಸೆಕೆಂಡ್ ಕೇಸ್, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆ್ಯಟ್ ಪಾರ್, ಡಿಬೆಂಚರ್ ಮತ್ತೆ ಇಶ್ಯೂಡ್ ಆ್ಯಟ್ ಪಾರೇ ತೊಗೋಬೇಕು ಸೆಕೆಂಡ್ ಕೇಸ್ದಾಗ. ಆದರೆ ವಿತ್ ಅಂದರೆ ಅದರೊಳ ವಿತ್ 5% ಫ್ಲೋಟೇಷನ್ ಕಾಸ್ಟ್. ಅಂದರೆ ಏನು ತೊಗೋಬೇಕ್ರಿ? ಈಗ 5% ಫ್ಲೋಟೇಷನ್ ಕಾಸ್ಟ್ ತೊಗೊಂಡು ಸಾಲ್ವ್ ಮಾಡಬೇಕು. ಆದರೆ ಡಿಬೆಂಚರ್ ಪ್ರೈಸ್ ಆ್ಯಟ್ ಪಾರೇ ತೊಗೋಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಕೇಸ್ ಆ್ಯಟ್ ಪಾರ್ ತೊಗೋಬೇಕು, ನೋ ಫ್ಲೋಟೇಷನ್ ಕಾಸ್ಟ್. ಸೆಕೆಂಡ್ ಕೇಸ್ ಆ್ಯಟ್ ಪಾರ್ ತೊಗೋಬೇಕು, ಆದರೆ ಫ್ಲೋಟೇಷನ್ ಕಾಸ್ಟ್ ತೊಗೋಬೇಕು. ಎಷ್ಟು ಪರ್ಸೆಂಟ್? 5%. ಅರ್ಥ ಆಯಿತು? ಫಸ್ಟ್ ಕೇಸ್ ನೋ ಫ್ಲೋಟೇಷನ್ ಕಾಸ್ಟ್, ಸೆಕೆಂಡ್ ಕೇಸ್ 5% ಫ್ಲೋಟೇಷನ್ ಕಾಸ್ಟ್. ಫಸ್ಟ್ ಕೇಸ್ ಆ್ಯಟ್ ಪಾರ್, ಸೆಕೆಂಡ್ ಕೇಸು ಆ್ಯಟ್ ಪಾರ್. ಸೆಕೆಂಡ್ ಕೇಸ್ ಏನಂತಂದ್ರಿ? ಆ್ಯಟ್ ಪಾರ್, 5% ಫ್ಲೋಟೇಷನ್ ಕಾಸ್ಟ್. ಥರ್ಡ್ ಕೇಸ್, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್. ಹಾಂ, ಈಗ ನೋಡ್ರಿ, ಆ್ಯಟ್ ಪಾರ್ ಬರಲ್ಲ. ಈಗೇನು ಹೇಳ್ತಾನೆ? 10% ಪ್ರೀಮಿಯಮ್ ಹೇಳ್ತಿದ್ದಾನೆ. ಅಂದರೆ 10% ಆನ್ ಈಚ್ ಶೇರ್ 100. ಹೌ ಮಚ್? ಅಗೇನ್ 10 rupees increase. The total value will become 110. So same share. Case third, if debenture are issued at 10% premium means increase. Okay, again the whatever the face value, the 10% increase on that. So again with 5% flotation cost means it is deducted. ಓಕೆ, ಅರ್ಥ ಆಯಿತು? ಏನು ಹೇಳ್ತಾ ಇದ್ದೀನಿ ಅಂದರೆ, ಥರ್ಡ್ ಕೇಸ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್. ಡಿಬೆಂಚರ್ ಮೂರನೇ ಕೇಸ್ದಾಗ ಏನಂತಾನೆ ರೀ? ಇಶ್ಯೂ ಮಾಡ್ತಾನೆ ರೀ ಆ್ಯಟ್ ಪಾರ್ದಾಗಲ್ಲ, 10% ಪ್ರೀಮಿಯಮ್ದಾಗ ಇಶ್ಯೂ ಮಾಡ್ತಾನೆ. ವಿತ್ ಎದ್ರಾಗ್ರಿ 5% ಫ್ಲೋಟೇಷನ್ ಕಾಸ್ಟ್ದಾಗ. ಅಂದರೆ ಈ ರೀತಿ ಪ್ರಾಬ್ಲಮ್ ತೊಗೋಬೇಕು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡಿಬೆಂಚರ್ 10% ಇನ್ಕ್ರೀಸ್ ಮಾಡಿ ತೊಗೋಬೇಕು ಮತ್ತು ಅದರಲ್ಲಿ 5% ಫ್ಲೋಟೇಷನ್ ಕಾಸ್ಟ್ ತೊಗೋಬೇಕು, ಅಂದ್ರೆ ಲೆಸ್ ಮಾಡಬೇಕು. ಎಲ್ಲೆಲ್ಲಿ ಫ್ಲೋಟೇಷನ್ ಕಾಸ್ಟ್ ತೊಗೋಬೇಕಂತನಲ್ಲ, ಅದರ ಅರ್ಥ ಏನು ರೀ? 5% NP ಒಳಗೆ ಏನು ಮಾಡ್ಬೇಕು ರೀ? ಲೆಸ್ ಮಾಡಬೇಕು. ಇಲ್ಲಿ ಹೇಳಿ ನೋಡ್ರಿ, NP ಮೈನಸ್ ಫ್ಲೋಟೇಷನ್ ಕಾಸ್ಟ್ ಅಂದರೆ ಲೆಸ್ ಮಾಡಬೇಕು. ಅರ್ಥ ಆಯಿತು? ಹಾಂ. ಥರ್ಡ್ ಕೇಸ್ ಏನಂತಾನೆ ರೀ? ಡಿಬೆಂಚರ್ 10% ಪ್ರೀಮಿಯಮ್ ವಿತ್ 5% ಫ್ಲೋಟೇಷನ್ ಕಾಸ್ಟ್. ಫೋರ್ತ್ ಕೇಸ್, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಡಿಸ್ಕೌಂಟ್. ಆಗಾಳೆ ಪ್ರೀಮಿಯಮ್ ಬತ್ತು, ಈಗೇನು ಬತ್ರಿ? ಡಿಸ್ಕೌಂಟ್. ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಡಿಸ್ಕೌಂಟ್ ವಿತ್ 5% ಫ್ಲೋಟೇಷನ್ ಕಾಸ್ಟ್. ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% discount. Okay, in previous case there are premium, but in the present case it is a discount. In previous case we add it 10% ನಾವು ಏನು ಮಾಡ್ತೀವಿ, ಹೊಳೆ ಆ್ಯಡ್ ಮಾಡ್ತಿದ್ದೀವಿ. ಬಟ್ ಇನ್ ಪ್ರೆಸೆಂಟ್ ಕೇಸ್ ಅಗೇನ್ ವಿ 10% ಆರ್
ಡಿಡಕ್ಟೆಡ್. ಇಲ್ಲಿ ಏನು ಮಾಡ್ತೀವಿ, 10% ಡಿಡಕ್ಟ್ ಮಾಡ್ತೀವಿ, ಡಿಸ್ಕೌಂಟ್ ಇದೆ ಲೆಸ್ ಮಾಡ್ತೀವಿ. ಇಲ್ಲಿ ಥರ್ಡ್ ಕೇಸ್ದಾಗ ಆ್ಯಡ್ ಮಾಡ್ತೀವಿ. ನೋಡಿರಿ ಡಿಸ್ಕೌಂಟ್ ಬಂದಿದೆ. ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಡಿಸ್ಕೌಂಟ್ ಅಂದರೆ 10% ಲೆಸ್ ಮಾಡಬೇಕು. ಅದ್ರ ಕೂಡ ಮತ್ತೇನಂತಂದ್ರೆ ವಿತ್ 5% ಫ್ಲೋಟೇಷನ್ ಕಾಸ್ಟ್ ಅಂದರೆ ಮತ್ತೆ ಇಲ್ಲಿ 5% ಫ್ಲೋಟೇಷನ್ ಕಾಸ್ಟ್ ತಗೋಬೇಕು ಅಂದರೆ ಇದನ್ನು 5% ಲೆಸ್ ಅದ. ನೋಡಿರಿ ಫ್ಲೋಟೇಷನ್ ಕಾಸ್ಟ್ ಫಸ್ಟ್ ಕೇಸ್ ಒಂದೇ ಇಲ್ಲ, ಸೆಕೆಂಡ್ ಕೇಸ್, ಥರ್ಡ್ ಕೇಸ್, ಫೋರ್ತ್ ಕೇಸ್. ಸೆಕೆಂಡ್ ಕೇಸ್ ಆಟ್ ಪಾರ್ 5% ಫ್ಲೋಟೇಷನ್ ಕಾಸ್ಟ್, ಥರ್ಡ್ ಕೇಸ್ ಆಟ್ ಪಾರ್ 10% ಪ್ರೀಮಿಯಮ್, ಫೋರ್ತ್ ಕೇಸ್ ಆಟ್ ಫಸ್ಟ್ ಕೇಸ್ ಆಟ್ ಪಾರ್ ನೋ ಫ್ಲೋಟೇಷನ್ ಕಾಸ್ಟ್, ಸೆಕೆಂಡ್ ಕೇಸ್ ಆಟ್ ಪಾರ್ 5% ಫ್ಲೋಟೇಷನ್ ಕಾಸ್ಟ್, ಥರ್ಡ್ ಕೇಸ್ ಪ್ರೀಮಿಯಮ್ 5% ಫ್ಲೋಟೇಷನ್ ಕಾಸ್ಟ್, ಫೋರ್ತ್ ಕೇಸ್ ಡಿಸ್ಕೌಂಟ್ 5% ಫ್ಲೋಟೇಷನ್ ಕಾಸ್ಟ್. ಓಕೆ, ನಾವು ಈಗ ಟು ಸೊಲ್ಯೂಷನ್ ಒನ್ ಬೈ ಒನ್ ಒಂದೊಂದು ಕೇಸ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಒಂದೊಂದು ಕೇಸ್ ಪ್ರಕಾರ ನೀವು ಸಾಲ್ವ್ ಮಾಡಬೇಕು. ಈಗ ಫಸ್ಟ್ ಕೇಸ್ ಅಂತ ತೊಗೊಂಡು ಸಾಲ್ವ್ ಮಾಡಬೇಕು, ಸೆಕೆಂಡ್ ಕೇಸ್ ಅಂತ ತೊಗೊಂಡು ಸಾಲ್ವ್ ಮಾಡಬೇಕು, ಥರ್ಡ್ ಕೇಸ್ ಅಂತ ತೊಗೊಂಡು ಸಾಲ್ವ್ ಮಾಡಬೇಕು, ಫೋರ್ತ್ ಕೇಸ್ ಅಂತ ತೊಗೊಂಡು ಸಾಲ್ವ್ ಮಾಡಬೇಕು ಮತ್ತು 40% ಟ್ಯಾಕ್ಸು ತೊಗೋಬೇಕು. ಓಕೆ, ನೋಡಿ ಹ್ಯಾಂಗೆ ಸಾಲ್ವ್ ಮಾಡೋದು. ಓಕೆ, ಆಲ್ ಆಫ್ ದಿಸ್ ಇದೆ. ಅಲರ್ಟ್ ಇರಬೇಕು, ಕೇಳ್ರಿ, ತಿಳಿತದೆ, ಈಸಿ ಇದೆ, ಏನು ಟಫ್ ಇಲ್ಲ. ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಡೆಪ್ಟ್ ಆಫ್ ಗುರುದೇವ್ ಲಿಮಿಟೆಡ್. ಕಾಸ್ಟ್ ಆಫ್ ಡೆಪ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಗುರುದೇವ್ ಲಿಮಿಟೆಡ್ದ. ಫಸ್ಟ್ ಕೇಸ್ ತೊಗೋತೀನಿ ನಾನು. 4 ಕೇಸ್ ಇದ್ದು ಅದರಲ್ಲಿ ಫಸ್ಟ್ ಕೇಸ್ ತೊಗೊಂಡು ಸಾಲ್ವ್ ಮಾಡ್ತೀನಿ. ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಫ್ಲೋಟೇಷನ್ ಕಾಸ್ಟ್, ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದ್ಯಾಟ್. ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ ಪಾರ್ ಬಟ್ ದೇರ್ ಇಸ್ ಅ ನೋ ಫ್ಲೋಟೇಷನ್ ಕಾಸ್ಟ್. ಆಟ್ ಪಾರ್ ತೊಗೋಬೇಕು, ಯಾವುದು ಫ್ಲೋಟೇಷನ್ ಕಾಸ್ಟ್ ಇದರಲ್ಲಿ ಚಾರ್ಜ್ ಮಾಡಬಾರ್ದು. ಫಾರ್ಮುಲಾ ಆಲ್ರೆಡಿ ಗಿವನ್, ಟ್ಯಾಕ್ಸ್ ಇದೆ, ದ್ಯಾಟ್ಸ್ ವೈ 1 minus t. I think all of you know about that. KD is equal to I divided by NP. This is formula. I think all of you know about the previous YouTube video. Under bracket 1 minus t. Okay, I means interest. I think this also, I think all of you know about that. NP means net proceed. This is also, I think all of you know about that. Okay, so I interest. I think all of you know about what is the total amount of debenture, 10 lakh. Again on 10 lakh 12% already mentioned there. Okay, in the problem already mentioned there. I'm not do not go to previous slide. Once again all of you know correctly know about that figures. Okay, ನಾ ಮೇಲಿನ ಮೇಲೆ ಹಿಂದೆ ಹೋಗಲ್ಲ, ಹಿಂದಿನ ಸ್ಲೈಡಿಗೆ ಹೋಗಲ್ಲ, ಮತ್ತೊಮ್ಮೆ ನೋಡಿಬಿಡ್ರಿ. ನೋಡ್ರಿ 10 lakh rupees ಅಮೌಂಟ್, 12% ಡಿಬೆಂಚರ್, 100 rupees ಈಚ್ ಡಿಬೆಂಚರ್ ಪ್ರೈಸ್, 40% ಟ್ಯಾಕ್ಸ್ ರೇಟ್. ನೋಡ್ರಿ ಕರ್ಸರ್ ನೋಡ್ರಿ, 10 lakh ಡಿಬೆಂಚರ್ ಇದೆ, 12% ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಪರ್ ಡಿಬೆಂಚರ್ ಪ್ರೈಸ್ 100 ಇದೆ, 40% ಟ್ಯಾಕ್ಸ್ ಇದೆ. ಅರ್ಥ ಆಯಿತು? ಅದರ ಪ್ರಕಾರ ಆ ಇಂಟ್ರೆಸ್ಟ್ 10 lakh ಮೇಲೆ ಎಷ್ಟೈತ್ರಿ? 12%, 1,20,000 ಆಯಿತು. ಐ ಥಿಂಕ್ ಆಲ್ ಆಫ್ ಯು ಈಸಿ ಗೊತ್ತಿದೆ. 10 lakh ಮೇಲೆ 12% ಮಾಡ್ತೀರಿ, 1,20,000 ಇಸ್ ದ ಇಂಟ್ರೆಸ್ಟ್. ನೆಟ್ ಪ್ರೊಸೀಡ್ ಎಕ್ಸಾಕ್ಟ್ಲಿ 10 lakh. ಬಟ್ ವಿ ಡು ನಾಟ್ ಟೇಕನ್ ಹಿಯರ್ ಫ್ಲೋಟೇಷನ್ ಕಾಸ್ಟ್. ಕ್ಲಿಯರ್ಲಿ ಗಿವನ್ ಇನ್ ದ ಕೇಸ್ ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಫ್ಲೋಟೇಷನ್ ಕಾಸ್ಟ್ ಹಿಯರ್. ಸೊ ವಿ ಡು ನಾಟ್ ಟೇಕನ್ ಎನಿ ಫ್ಲೋಟೇಷನ್ ಕಾಸ್ಟ್ ಇನ್ ಫಸ್ಟ್ ಕೇಸ್. ಇಲ್ಲಿ ನಾವು ಫಸ್ಟ್ ಕೇಸ್ದಲ್ಲಿ ಯಾವುದೇ ರೀತಿಯಿಂದ ಫ್ಲೋಟೇಷನ್ ಕಾಸ್ಟ್ ತೊಗೊಳ್ಳಲ್ಲ. ಕ್ಲಿಯರ್ಲಿ ಕೇಸ್ದಲ್ಲಿ ಅಂದಿದ್ದಾನೆ, ಯಾವುದು ಫ್ಲೋಟೇಷನ್ ಕಾಸ್ಟ್ ತೊಗೋಬೇಡ್ರಿ, ನೋ ಫ್ಲೋಟೇಷನ್ ಕಾಸ್ಟ್. ಸರ್ ನೋಡತ್ತೀರಿ ನೀವು. ಟಿ ಟ್ಯಾಕ್ಸ್ನು ಕೊಟ್ಟಿದ್ದಾನೆ 40%, ಟ್ಯಾಕ್ಸ್ ಟಿ ತೊಗೋತಿ 40%. ಈಗ ಸೊಲ್ಯೂಷನ್ ನೋಡಿರಿ. ಐ ಥಿಂಕ್ ಆಲ್ ಆಫ್ ಯು ಸಾಲ್ವ್ ಹಿಯರ್. ಕರೆಕ್ಟ್ಲಿ ಗೊತ್ತಾಗಿದೆ. 10 lakh ಮೇಲೆ 12%, 1,20,000. ಸೊ I is 1,20,000. NP net proceed 10 lakh divided by 1,20,000 divided by 10 lakh. So bracket 1 minus tax is 40%. The 40% is ನಾವು ಹೆಂಗೆ ಬರಿತೀವಿ? How we write it? In 40%, 40 divided by 100. 40 divided by 100 ಬರೆದಿರಿ. ನೆಕ್ಸ್ಟ್ ಇದು ಮತ್ತೆ ನೆಕ್ಸ್ಟ್ ಫಿಗರ್ ಹೋಗ್ಬೇಕು ನಾವು. ಸೊಲ್ಯೂಷನ್ ನೋಡಿರಿ, 0 0 0 0 4 0 1 2 3 4 1 1 2 3 4 4 0 ಕ್ಯಾನ್ಸಲ್, 4 0 ಕ್ಯಾನ್ಸಲ್. ರಿಮೈನಿಂಗ್ ವ್ಯಾಲ್ಯೂ ಇಸ್ 12 divided by 100. ಇಲ್ಲಿ 1,20,000 divided by 10 lakh ಇತ್ತು. ಇದರಂದ್ರೆ 4 0 ಕ್ಯಾನ್ಸಲ್ ಮಾಡ್ತೀವಿ, 4 0 ಕ್ಯಾನ್ಸಲ್ ಮಾಡ್ತೀವಿ, ಉಳಿತೆಷ್ಟು 12 divided by 100. ನೆಕ್ಸ್ಟ್ ಫಿಗರ್ ನೋಡಿರಿ, 1 minus 40 divided by 100. 40 divided by 100 ಸಾಲ್ವ್ ಮಾಡ್ತೀನಿ ಫಸ್ಟ್. ವಾಡ್ಮಾಸ್ ರೂಲ್ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಫಸ್ಟ್ ಡಿವೈಡ್ ಮಾಡಬೇಕು, ಆಮೇಲೆ ಮಲ್ಟಿಫಿಕೇಷನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಸೊ ಇಲ್ಲಿ ಏನಿದೆ, ಸಬ್ಸ್ಟ್ರಾಕ್ಷನ್ ಮತ್ತು ಡಿವೈಡೇಷನ್ ಇದೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಡಿವೈಡೇಷನ್ ಸಾಲ್ವ್ ಮಾಡ್ತೀನಿ. 40 divided by 100, ದ ಆನ್ಸರ್ ವಿಲ್ ಬಿ 0.60. 40 divided by 100, ದ ಆನ್ಸರ್ ವಿಲ್ ಬಿ 0.60. ಐ ಥಿಂಕ್ ಆಲ್ ಆಫ್ ಯುವರ್ ಕ್ಯಾಲ್ಕುಲೇಟರ್. ಸೊ ನೋಡಿ ಚೆಕ್ ಮಾಡ್ಕೊರಿ ಕ್ಯಾಲ್ಕುಲೇಟರ್ದಲ್ಲಿ, ಅಲ್ಲೇ ಬಾಜು ವಿಡಿಯೋ ನೋಡುತ್ತಾ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅದೇ ತರಹ ಕ್ಯಾಲ್ಕುಲೇಟರ್ದಲ್ಲಿ ಚೆಕ್ ಮಾಡ್ತಾ ಇರ್ರಿ. ಕೆಲವೊಂದು ಮಿಸ್ ಆಗಿರ್ಬೋದು, ನನ್ನ ಕಡೆ ಮಿಸ್ಟೇಕ್ಸ್ ಆಗಿರಬಹುದು. ಟೋಟಲಿ 99% ಇಸ್ ಕರೆಕ್ಟ್. ಟೈಪಿಂಗ್ ಮಾಡೋ ಮುಂದಾಗ ನಾವು ಸ್ವಲ್ಪ ಎಲ್ಲರೇ ಮಿಸ್ಟೇಕ್ ಮಾಡಿರ್ತೀನಿ, ಸ್ವಲ್ಪ ನೋಡ್ಕೊರಿ ನೀವು. ಮಿಸ್ಟೇಕ್ ಆಗಿದ್ರೆ ಹೊಳೆ ರಿಪ್ಲೈ ಮಾಡಿರಿ, ಸರ್ ಇಲ್ಲಿ ಫಿಗರ್ ತಪ್ಪಿದೆ, ಸ್ವಲ್ಪ ಕರೆಕ್ಟ್ ಮಾಡ್ಕೊರಿ, ರಿಪ್ಲೈ ಮಾಡಿರಿ ಅಂತ ಚೆಕ್ ಮಾಡ್ಕೊರಿ. 40 divided by 100 ಮಾಡಿದಾಗ 0.60 ಆಯಿತು. 1ಗೆ 1 ಬರೀತೀರಿ. ನೆಕ್ಸ್ಟ್ 12 divided by 100, ಅಗೇನ್ 12 divided by 100. 1 minus 60,
1 ಮೈನಸ್ 60. ಇಲ್ಲಿ ಮಿಸ್ಟೇಕ್ ಆಗಿದೆ ಅನ್ನಿಸ್ತದೆ. 1 ಮೈನಸ್ 60, ಐ ಥಿಂಕ್ ರಿಮೈನಿಂಗ್ ವ್ಯಾಲ್ಯೂ ಇಸ್ 40. Just a minute, just 1 minute. Minus 61 minus 40, 40 divided by 100, 0.40. So this is a slight mistake. 40 divided by 100, it become 4. ಹೇಳಿದ್ದೆ ಏನರ ಸ್ವಲ್ಪ ಮಿಸ್ಟೇಕ್ ಆಗಿರಬಹುದು, ಆಗಿದೆ. 40 ಡಿವೈಡ್ ಬೈ 100 ಮಾಡಿದಾಗ 40 ಡಿವೈಡೆಡ್ ಬೈ 100 ಮಾಡಿದಾಗ 0.40 ಬರುತ್ತದೆ. 0.40 ಬರುತ್ತದೆ. ಇಲ್ಲೂ ಮಿಸ್ಟೇಕ್ ಆಗಿದೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ. ಕಾಪಿ ಪೇಸ್ಟ್ ಮಾಡೋದ್ರಿಂದ 0.40 ಆನ್ಸರ್ ಕರೆಕ್ಟ್ ಇದೆ. ಓಕೆ, ಒನ್ಸ್ ಅಗೇನ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೋದ್ರಿಂದ ಸ್ವಲ್ಪ ಇದು ಪ್ರಾಬ್ಲಮ್ ಆಗ್ತದೆ. ಇಲ್ಲಿಗೆ ಬಂದಿದೆ ನಾವು. 40 ಡಿವೈಡ್ ಬೈ 100 ಮಾಡಿದಾಗ 0.40 ಬರ್ತದೆ. ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್ 0.40. ಸೊ 12 divided by 100, 12 divided by 100, 1 minus 0.40 ಅಂತ ಮಾಡಿದಾಗ 0.60 ಬರುತ್ತದೆ. 1 minus 0.40 ಮಾಡಿದಾಗ ತಮ್ಮ ಆನ್ಸರ್ ಎಷ್ಟು ಬರ್ತದೆ? 0.60. ನೆಕ್ಸ್ಟ್ ಎಷ್ಟು ಬರ್ತಂದರೆ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬರ್ತೀರಿ? 7.2. ನೋಡಿರಿ ಕ್ಲಿಯರಾಗಿ ಮತ್ತೊಮ್ಮೆ ಹೇಳ್ತೀನಿ. 1,20,000 divided by 10 lakh ಬ್ರಾಕೆಟ್ ಮೈನಸ್ 140 divided by 100. 40 ಕ್ಯಾನ್ಸಲ್. 12 divided by 100, 1 minus 40 divided by 100. ಫಸ್ಟ್ 40 divided by 100 ಮಾಡ್ಕೋಬೇಕು. ಎಷ್ಟು ಬರ್ತದೆ ರೀ? 0.40 ಬರ್ತದೆ. 1ಗೆ ಮೈನಸ್ ಹಾಗೆ ಇಟ್ಕೋತೀರಿ. ನೆಕ್ಸ್ಟ್ 12 divided by 100 ಇಂಟು 1 minus 0.40 ಕ್ಯಾನ್ಸಲ್ ಮಾಡ್ತೀರಿ. 1 0.40 ಮೈನಸ್ ಮಾಡ್ತೀರಿ. ಉಳಿತೆಷ್ಟು? 0.60. ಸರ್ ಇದು ಇಂಟು ಎಲ್ಲಿಂದ ಬರ್ತೀರಿ? ಮೊದಲು ಇಂಟು ಇರಲಿಲ್ಲ. ಬ್ರ್ಯಾಕೆಟ್ ಯಾವಾಗ ಓಪನ್ ಮಾಡ್ತೀರಿ ಆಟೋಮೆಟಿಕ್ಲಿ ಏನಂತಾರೆ? ಮಲ್ಟಿಪ್ಲೈ ಆಗ್ತದೆ, ಇಂಟು ಬರ್ತದೆ. ನೆಕ್ಸ್ಟ್ 12 divided by 100 ಇಂಟು 0.60 ಮಾಡಿದಾಗ ತಮ್ಮ ಆನ್ಸರ್ ಎಷ್ಟು ಬರ್ತದೆ ಅಂದರೆ 7.2. ಇದು ಏನ್ರಿ? 7.2% ಕಾಸ್ಟ್ ಆಫ್ ಡೆಪ್ಟ್. ಲಿಸನ್ ಆಲ್ ಆಫ್ ಯು ಕೇರ್ಫುಲಿ. 7.2% ಕಾಸ್ಟ್ ಆಫ್ ಡೆಪ್ಟ್ ವೆನ್ ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ ಪಾರ್ ವಿತ್ ನೋ ಫ್ಲಟೇಷನ್ ಕಾಸ್ಟ್. ನೀವೇನಾದರೂ ಡಿಬೆಂಚರ್ ಆಟ್ ಪಾರ್ ಕೊಟ್ರಿ ಮತ್ತು ಯಾವುದೇ ರೀತಿಯಿಂದ ಫ್ಲಟೇಷನ್ ಕಾಸ್ಟ್ ಚಾರ್ಜ್ ಮಾಡಿಲ್ಲ ಅಂದರೆ ನಿಮ್ದು ಕಾಸ್ಟ್ ಆಫ್ ಡೆಪ್ಟ್ ಬರುತ್ತದೆ 7.2. ಓಕೆ, ನೆಕ್ಸ್ಟ್ second case. See the second case. Debenture are issued at par with 5% flotation cost. Again debenture we are issued at par, but we deducted 5% flotation cost from where? In NP, net proceed ಒಳಗಿಂದ 5% ಫ್ಲಟೇಷನ್ ಕಾಸ್ಟ್ ಡಿಡಕ್ಟ್ ಮಾಡಬೇಕು ಮತ್ತು ಡಿಬೆಂಚರ್ ಆಟ್ ಪಾರ್ನೇ ತಗೋಬೇಕು. ಆಟ್ ಪಾರ್ ತಗೊಂಡು ವಿತ್ 5% ಫ್ಲಟೇಷನ್ ಕಾಸ್ಟ್ ಲೆಸ್ ಮಾಡಬೇಕು. ಆಗಳ ಕೇಸ್ ಏನಿತ್ತು ರೀ? ಆಟ್ ಪಾರ್ ನೋ ಫ್ಲಟೇಷನ್ ಕಾಸ್ಟ್. ಈಗೇನಿದೆ? ಆಟ್ ಪಾರ್ 5% ಫ್ಲಟೇಷನ್ ಕಾಸ್ಟ್. ಸೊ ಅಗೇನ್ ಫಾರ್ಮುಲಾ I divided by NP 1 minus T. Interest same again, 1,20,000. I think all of you know about that. Interest total amount is 10 lakh into 12%. 1,20,000 is interest. NP is net proceed. Net proceed is, I think all of you know about 10 lakh, but we do not consider 10 lakh here because in the second case clearly mentioned take with 5% flotation cost or clear ಹೇಳಿದ್ದಾರೆ 5% flotation cost ತಗೊಂಡಿದ್ದಾರೆ. ಸೊ net proceed is 10 lakh minus 50,000. ಸರ್ 50,000 ಹೇಗೆ ಬತ್ತು? 50,000 is a 5% flotation cost. 50,000 is a 5% flotation cost. That's why we deduct the 50,000 here. The answer will become 9,50,000. 50,000 how will become? See here, 50,000 on 10 lakh NP into 5% flotation cost. On 10 lakh NP into 5% flotation cost, it become 50,000. So 10 lakh minus 50,000, the answer will become 9,50,000.
ಆನ್ಸರ್ ವಿಲ್ ಬಿಕಮ್ 9,50,000. ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ, ನೆಟ್ ಪ್ರೊಸೀಡ್ 10 ಲಕ್ಷ ಇದೆ, ಮೈನಸ್ ಏನು ಮಾಡಬೇಕು, 50,000 ರೂಪಾಯಿ ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡಬೇಕು. ಯಾಕೆ ಲೆಸ್ ಮಾಡ್ತಾ ಇದ್ದೀನಿ ಅಂದರೆ ಅವಾಗ ಕ್ಲಿಯರ್ಲಿ ಕೇಸಲ್ಲಿ ಎಂದಿದ್ದಾನೆ 5% ಫ್ಲೋಟೇಷನ್ ಕಾಸ್ಟ್ ಹೇಳಿದ್ದಾನೆ. ಆದ ಕಾರಣ 10 ಲಕ್ಷ ಒಳಗಿಂದ 50,000 ರೂಪಾಯಿ ಲೆಸ್ ಮಾಡಿದೆ. ಅಂದರೆ ಎನ್ ಪಿ ಎಷ್ಟು ಬತ್ತು, 9,50,000, 9,50,000. ಇದು 50,000 ಹೆಂಗೆ ತೊಗೊಂಡ್ರಿ ಸರ್ ನೋಡಿರಿ, 10 ಲಕ್ಷ ಮೇಲೆ 5% ಚಾರ್ಜ್ ಮಾಡಬೇಕು ಫ್ಲೋಟೇಷನ್ ಕಾಸ್ಟ್ ವಿತ್ 5% ಫ್ಲೋಟೇಷನ್ ಕಾಸ್ಟ್ ಅನ್ನಲ್ಲ, ಅದು ಎನ್ ಪಿ ಮೇಲೆ ಚಾರ್ಜ್ ಮಾಡಬೇಕು 5%. ಎಷ್ಟು ಬತ್ರಿ 50,000. ಆದ ಕಾರಣ 10 ಲಕ್ಷ ಮೈನಸ್ 50,000 ಉಳಿತೆಷ್ಟು 9.5. 10 ಲಕ್ಷ ಮೈನಸ್ 50,000 ಉಳಿತೆಷ್ಟು 9,50,000 ರೂಪಾಯಿ ಉಳಿತು. ನೆಕ್ಸ್ಟ್ ಟಿ ಅದೇ ಸೇಮ್ 40%. ಈಗ ಅಕಾರ್ಡಿಂಗ್ ಟು ಫಾರ್ಮುಲಾ ವೈಸ್ ವಿ ಆಲ್ ಫಿಗರ್ಸ್ ಆರ್ ಇಲ್ಲಿ ತಗೋಬೇಕು. ಕೆ ಡಿ ಈಸ್ ಈಕ್ವಲ್ ಟು ಐ ಮೀನ್ಸ್ 1,20,000, 1,20,000. 1 minus t same 1 minus 40/100. Next NPs, I think all of you know about that. 9,50,000 already clearly mentioned in the above figures. 9,50,000 ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅಬವ್ ಫಿಗರ್ಸಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದೀನಿ. 9,50,000 ಹೇಗೆ ಬತ್ತು, ಆದ ಕಾರಣ ಎನ್ ಪಿ ಇಲ್ಲಿ ನಾವು 10 ಲಕ್ಷ ತೊಗೊಳ್ಳಲ್ಲ, 9,50,000 ತೊಗೋತೀವಿ. ಯಾಕೆಂದರೆ ಕ್ಯಾಲ್ಕುಲೇಷನ್ ಮಾಡೀವಿ. ಏನು ಕ್ಯಾಲ್ಕುಲೇಷನ್ ಮಾಡೀವಿ, 5% ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡಿದ್ದೀವಿ. ಅದಕ್ಕಾಗಿ 9,50,000 ಬಂದಿದೆ. ಸೊ 1,20,000 9,50,000 ಬ್ರಾಕೆಟ್ 1 minus 40/100 ಸೇಮ್ ಅಗೇನ್. ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್. ಈಗ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ರೀ, ಎಲ್ಲ ಗೊತ್ತಿದೆ. ಹೆಚ್ಚಿಗೆ ಮಾಡಿದ್ರೆ ನಿಮಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಕೇಳಿ ಪ್ಲಸ್ ಡಾಟಾನು ಹೆಚ್ಚಿಗೆ ಹೋಗ್ಬೋದು. ಸೊ 12/95 ಸೇಮ್ 0 ಕ್ಯಾನ್ಸಲ್ 0 ಕ್ಯಾನ್ಸಲ್. ರಿಮೈನಿಂಗ್ ವ್ಯಾಲ್ಯೂ ಇಸ್ 12/95. ಅಗೇನ್ ಅಂಡರ್ ಬ್ರಾಕೆಟ್ 1 minus 0.40 ಹೇಗೆ ಬತ್ತು ನಿಮಗೆ ಗೊತ್ತಿದೆ. 40/100 0.40. ಹಾಂ, ಇಲ್ಲಿ 1 2 3 4 0 ಕ್ಯಾನ್ಸಲ್, ಮತ್ತೆ 1 2 3 4 0 ಕ್ಯಾನ್ಸಲ್. ರಿಮೈನಿಂಗ್ ವ್ಯಾಲ್ಯೂ ಇಸ್ 12/95. ನೆಕ್ಸ್ಟ್ 12/95 ಸೇಮ್ 1 minus 0.40 ಮಾಡಿದಾಗ ಉಳಿತೆಷ್ಟು 0.60. ಇದನ್ನು ಮತ್ತು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮ ಆನ್ಸರ್ ಬರುತ್ತಿದೆ 0.0758 or 7.58. It is the cost of debt when debenture are issued at par with 5% protection cost. If you debenture are issued at par with 5% protection cost, the cost of debt is 7.58. Okay, ಇವೇನಾದರೂ ಡಿಬೆಂಚರ್ 5% ಪ್ರೊಟೆಕ್ಷನ್ ಕಾಸ್ಟ್ ಮತ್ತು ಆಟ್ ಪಾರ್ ಇಶ್ಯೂ ಮಾಡಿದಾಗ ನಿಮ್ಮ ಕಾಸ್ಟ್ ಆಫ್ ಡೆಪ್ಟ್ ಎಷ್ಟು ಬರುತ್ತದೆ, 7.58 ಬರುತ್ತದೆ. ಓಕೆ, ಇದು ಸೆಕೆಂಡ್ ಕೇಸ್. ಈಗ ನಾವು ಹೋಗೋಣ ಥರ್ಡ್ ಕೇಸ್. ಥರ್ಡ್ ಕೇಸ್ ಏನು ಹೇಳ್ತದೆ ಅಂದರೆ, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್. ಡಿಬೆಂಚರ್ ಹೆಂಗೆ ಇಶ್ಯೂ ಮಾಡ್ಬೇಕ್ರಿ, 10% ಪ್ರೀಮಿಯಮ್ ವಿತ್ 5% ಪ್ರೊಟೆಕ್ಷನ್ ಕಾಸ್ಟ್. ಅಂದರೆ ಎನ್ ಪಿ ಒಳಗೆ ಆಗಳ ಏನಾಯಿತು, ಆಟ್ ಪಾರ್ ಇತ್ತು. ಈಗ ಎನ್ ಪಿ ಒಳಗೆ ಏನೈತೆ ರೀ, 10% ಹೆಚ್ಚಿಗೆ ಆಗ್ತದ ಮತ್ತು 5% ಡಿಡಕ್ಟ್ ಆಗ್ತದ. ನೋಡ್ರಿ ಫಾರ್ಮುಲಾ ಏನದ, ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ 1 minus t. ಸೇಮ್ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡ್ ಬೈ ಎನ್ ಪಿ, ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ under bracket 1 minus t. I think I is also, all of you know about that same figure, 1,20,000. NP, but NP is change here. NP is now how much? NP is now NP is now, first we calculate the, first we add the 10% premium here. So total NP is 10 lakh. 1 lakh is add. Okay, why? Because the 10% premium is given. On 10 lakh into 10% premium, it become 1 lakh. So 10 lakh plus 1 lakh, it become 11 lakh. So NP is 11 lakh. Not, it is not a net NP. Again we deduct the flotation cost. So flotation cost, how we will calculate flotation cost? Total NP, whatever the NPs come, after adding the premium, after deducting the discount, then we deduct the flotation cost. ಎಲ್ಲರೂ ಹೇಳ್ಕೊರಿ, ಫಸ್ಟ್ ಪ್ರೀಮಿಯಂ ಮತ್ತು ಡಿಸ್ಕೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಆದ ಮೇಲೆ ಲಾಸ್ಟಿಗೆ ಫ್ಲೋಟೇಷನ್ ಕಾಸ್ಟ್ ತೊಗೋಬೇಕು. ಈಗ ನಮ್ಮದು ಪ್ರೀಮಿಯಂ ಫಸ್ಟ್ ಆ್ಯಡ್ ಮಾಡಿದೀವಿ, 10 lakh rupees ಇತ್ತು ಎನ್ ಪಿ, ಅದರಲ್ಲಿ ಪ್ರೀಮಿಯಂ 1 ಲಕ್ಷ ಆ್ಯಡ್ ಮಾಡಿದೀವಿ. 1 ಲಕ್ಷ ಹೆಂಗೆ ಬತ್ತು ನೋಡ್ರಿ, 10 ಲಕ್ಷ ಮೇಲೆ 10% 1 ಲಕ್ಷ ಆಯಿತು. ಆದ ಕಾರಣ 10 ಲಕ್ಷ ಪ್ಲಸ್ 1 ಲಕ್ಷ ಎಷ್ಟಾಯ್ತು ರೀ, 11 lakh ಆಯಿತು. ಕರ್ಸರ್ ನೋಡ್ರಿ ಎಲ್ಲರೂ 11 lakh ಆಯಿತು. ಈ 11 lakh ಒಳಗೆ ನಾವೇನು ಮಾಡಬೇಕು ರೀ, ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡಬೇಕು. 11 lakh minus 55. ಸರ್ 55 ಗೊತ್ತು, ಆಗಳ 50 ಬಂದಿದ್ದು, ಈಗ 55 ಯಾಕೆ? ಯಾಕಂದರೆ ಈಗ ಎನ್ ಪಿ ಹೆಚ್ಚಿಗಾಗಿದೆ, ಪ್ರೀಮಿಯಂ ಕೂಡಿದ ಮೇಲೆ 11 ಲಕ್ಷ ಆಗಿದೆ. 11 ಲಕ್ಷ ಮೇಲೆ 5% ಅಂದರೆ 55,000 ಆಯಿತು. ಆದ ಕಾರಣ 11 lakh minus 55 lakh, ಇಟ್ ಬಿಕಮ್ 10,45,000. ಎಲ್ಲರೂ ನೆನಪಿಟ್ಕೋರಿ, ಡಿಸ್ಕೌಂಟ್ ಲೆಸ್ ಆದಮೇಲೆ ಅಥವಾ ಪ್ರೀಮಿಯಂ ಆ್ಯಡ್ ಆದಮೇಲೆ ಫ್ಲೋಟೇಷನ್ ಕಾಸ್ಟ್ ತೊಗೋಬೇಕು. ಎಷ್ಟು ಬತ್ತು ಗೊತ್ತೈತೆ ಎಲ್ಲರಿಗೆ, ಎನ್ ಪಿ ಇಸ್ 10,45,000. ಸೊ same tax rate is same 40%. According to formula wise, all figures are taken here. So interest is 1,20,000, 1,20,000.
Now NP is 10,45,000. I think all of you know about that. 10,45,000. How is come? I think all of you know about that. One second reply. So 10 lakh plus 1 lakh premium, it become 11 lakh. Under 11 lakh, again we deduct the flotation cost 55,000. The value will become 10 lakh 45,000. So NP is 10 lakh 45,000. ಇಲ್ಲಿ ಏನು ತೊಗೊಂಡಿವಿ I 1,20,000 ತೊಗೊಂಡಿವಿ, NP 10,45,000 ತೊಗೊಂಡಿವಿ. NP ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಟೋಟಲ್ ನೋಡ್ರಿ ಎಲ್ಲ ಕ್ಯಾಲ್ಕುಲೇಷನ್ ಇದೆ. ಟೋಟಲ್ 11 ಲಕ್ಷ ಆಯಿತು. ಯಾಕೆ 11 ಆಯ್ತು ಅಂದರೆ 10 ಲಕ್ಷ ಮೇಲೆ 1 ಲಕ್ಷ ಪ್ರೀಮಿಯಂ ಆ್ಯಡ್ ಆಗಿದೆ. 1 ಲಕ್ಷ ಹೆಂಗೆ ಬಂದದಂದರೆ 10 ಲಕ್ಷ ಮೇಲೆ 10% ಪ್ರೀಮಿಯಂ ತೊಗೊಂಡಾಗ 1 ಲಕ್ಷ ಬತ್ತು, ಅದಕ್ಕೆ 11 ಲಕ್ಷ ಆಯಿತು. 11 ಲಕ್ಷದ ಮೇಲೆ ಮತ್ತೆ 5% FC ಕ್ಯಾಲ್ಕುಲೇಷನ್ ಮಾಡ್ತೀರಿ, ಅದು ಎಷ್ಟು ಬತ್ತು? 55,000 ಬತ್ತು. 55,000 ಏನ್ರಿ ಅದು ಫ್ಲೋಟೇಷನ್ ಕಾಸ್ಟ್. ಆ 11 ಲಕ್ಷ ಒಳಗೆ 55,000 ರೂಪಾಯಿ ಲೆಸ್ ಮಾಡ್ತೀರಿ, ಉಳಿತೆಷ್ಟು 10,45,000. ಇದೇನು NP, ಅದಕ್ಕೆ NP ಇಸ್ 10,45,000. ನೆಕ್ಸ್ಟ್ ಇದು ಕ್ಯಾಲ್ಕುಲೇಷನ್ ಮಾಡಬೇಕು. 3 0 ಕ್ಯಾನ್ಸಲ್, 4 ಇಲ್ಲ, ಈಗ 3 0, ಯಾಕಂದ್ರೆ ಇಲ್ಲಿ 3 0 ಅದಲ್ಲಿ 3 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ರಿಮೈನಿಂಗ್ ವ್ಯಾಲ್ಯೂ ಇಸ್ 120 ಡಿವೈಡೆಡ್ ಬೈ 1045 ಅಂಡರ್ ಬ್ರ್ಯಾಕೆಟ್ 1 ಮೈನಸ್ 0.40. 0.40 ನಿಮಗೆ ಗೊತ್ತಾಯಿತು ಹೆಂಗೆ ಬಂದಿದೆ, ಅದೇ ಸೇಮ್ ಆಗಲಿದೆ. ನೆಕ್ಸ್ಟ್ ಮತ್ತೆ 1 ಮೈನಸ್ ನೆಕ್ಸ್ಟ್ 120 1045 ಸೇಮ್ ತಗೋತೀರಿ. 1 ಮೈನಸ್ 0.40 ಕ್ಯಾನ್ಸಲ್ ಮಾಡ್ತೀರಿ, ಉಳಿತೆಷ್ಟು 0.60. ಹಾಂ, ನೆಕ್ಸ್ಟ್ ಇದನ್ನು ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಎಲ್ಲ ಫಿಗರ್ಸ್ ತೊಗೊಂಡು ಕ್ಯಾಲ್ಕುಲೇಟರ್ದಲ್ಲಿ ತಮ್ಮ ಆನ್ಸರ್ ಬರುತ್ತದೆ 0.0689 ಆರ್ 6.89. ದಿಸ್ ಇಸ್ ದ ಆನ್ಸರ್. ವೆನ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಂ ವಿತ್ 5% ಪ್ರೊಟೆಕ್ಷನ್ ಕಾಸ್ಟ್, ದ ಕಾಸ್ಟ್ ಆಫ್ ಡೆಪ್ಟ್ ಈಸ್ 6.89. ಹಾಂ, ಕಾಸ್ಟ್ ಆಫ್ ಡೆಪ್ಟ್ ಈಸ್ 6.89. ಯಾವಾಗ ಕಾಸ್ಟ್ ಆಫ್ ಡೆಪ್ಟ್ ಎಷ್ಟು ಬರ್ತದೆ? 6.89. ಯಾವಾಗ ಬರ್ತದೆ? ನೀವು ಡಿಬೆಂಚರ್ ಏನಾದರೂ 10% ಪ್ರೀಮಿಯಂ ಇಶ್ಯೂ ಮಾಡ್ತೀರಿ ಪ್ಲಸ್ 5% ಪ್ರೊಟೆಕ್ಷನ್ ಕಾಸ್ಟ್ ಇಶ್ಯೂ ಮಾಡಿದಾಗ ನಿಮ್ಮ ಡಿಬೆಂಚರ್ ಕಾಸ್ಟ್ ಆಫ್ ಡೆಪ್ಟ್ ಎಷ್ಟು ಬರ್ಬೋದು? 6.89 ಬರುತ್ತದೆ. ತಿಳಿದಿರಂದರೆ ವಿಡಿಯೋ ಮತ್ತೊಮ್ಮೆ ರಿಪೀಟ್ ಅಥವಾ ಹಿಂದೆ ರಿವರ್ಸ್ ಮಾಡಿ ಕೇಳ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನೀವು ಏನು ಮಾಡ್ತೀರಿ ಅಂದರೆ ಎಕ್ಸಾಮ್ದಲ್ಲಿ ಕೆಲವೊಬ್ಬರು ಡೈರೆಕ್ಟ್ಲಿ ಸರ್ ಇದು ಬರ್ದೀವಿ ಡೈರೆಕ್ಟ್ಲಿ ಆನ್ಸರ್ ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟ್ಲಿ ಆನ್ಸರ್ ಬರ್ತೀರಿ ಕೆಲವೊಬ್ಬರು. ಹಾಗೆ ಮಾಡಬಾರದು. ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಕ್ಲಿಯರಾಗಿ ಇಲ್ಲಿ ಪೇಪರ್ದಲ್ಲಿ ಬರೀಲೇಬೇಕು. ಹಾಂ, ನೀವೇನು ಮಾಡ್ತೀರಿ, ಕೆಲವೊಬ್ರು ಡೈರೆಕ್ಟ್ಲಿ ಫಾರ್ಮುಲಾ ಪ್ರಕಾರ ಎಲ್ಲ ಆನ್ಸರ್ ಹಚ್ಕೋತೀರಿ, ಡೈರೆಕ್ಟ್ಲಿ ಎರಡು ಸ್ಟೆಪ್ ಹರಿಸ್ತೀರಿ, ಡೈರೆಕ್ಟ್ಲಿ ಆನ್ಸರ್ ತಂದಿಡ್ತೀರಿ. ಆ ರೀತಿ ಮಾಡಬೇಡ್ರಿ. ಆ ರೀತಿ ಮಾಡೋದ್ರಿಂದ ನಿಮ್ಮ ಮಾರ್ಕ್ಸ್ ಕಟ್ ಆಗ್ತಾವೆ, ಡಿಡಕ್ಟ್ ಆಗ್ತಾವೆ. ಈಗ ಹೇಳ್ತೀನಿ, ನಾ ಇದ್ರೂ ಡಿಡಕ್ಟ್ ಮಾಡವನೇ, ಪೇಪರ್ ವ್ಯಾಲ್ಯೂಷನ್ದಲ್ಲಿ ನಾ ಇದ್ರೂ ಡಿಡಕ್ಟ್ ಮಾಡವನೇ. ಅದಕ್ಕೆ ಕಾರಣ ತಾವು ಎಲ್ಲ ಸ್ಟೆಪ್ಸನ್ನು ಸರಿಯಾಗಿ ಬರ್ಕೋತಾ ಹೋಗಬೇಕು. ನಾವು ಫೋರ್ತ್ ಕೇಸ್, ಇಫ್ ಡಿಬೆಂಚರ್ ಆರ್ ಇಶ್ಯೂಡ್ ಆಟ್ 10% ಪ್ರೀಮಿಯಂ ವಿತ್ ದಿಸ್ ಇಸ್ ಎ ಡಿಸ್ಕೌಂಟ್ ಅಲ್ಲ. ಹಾಂ, ಸ್ವಲ್ಪ ಇಲ್ಲಿ ಮತ್ತೆ ಮಿಸ್ಟೇಕ್, ಐ ಥಿಂಕ್ ಡಿಸ್ಕೌಂಟ್ ಹೇಳಿದ್ದಾನೆ. ಹಾಂ, ಸ್ವಲ್ಪ ಟೈಪಿಂಗ್ ಮಾಡೋ ಮುಂದಾಗ ಸ್ವಲ್ಪ ಮಿಸ್ಟೇಕ್ಸ್ ಆಗಿರ್ತದೆ. 10% ಡಿಸ್ಕೌಂಟ್ see here. Fourth case, if debenture are issued at 10% discount with 5% flotation cost. So I think all of you know about that. Whatever the premium or discount is given, first you calculate the discount, after that you deduct the flotation cost. So formula is same. I think I divided by NP under bracket 1 minus T. I means 1,20,000. I think it is not required to explain about 1,20,000. Next NP is same again 10 lakh, but here is minus, not plus. Because why we are taken the minus here? Because it is a discount, 10% discount. When discount is given, whatever the value come after calculation 10%, that value should be deducted from the NP. 10 lakh minus 1 lakh. How will become 1 lakh? NP is 10 lakh. Under 10 lakh NP, we calculate 10% discount. The value will become 1 lakh. From NP 10 lakh, we deduct the discount 1 lakh. So after the value is 9 lakh. Okay, ಇಲ್ಲಿ NP ಎಷ್ಟು ಬರ್ತದೆ? 9 ಲಕ್ಷ ಬರ್ತದೆ. NP ನೋಡ್ರಿ ಎಷ್ಟದಂದರೆ 10 ಲಕ್ಷ ಇದೆ. 10 ಲಕ್ಷ ಒಳಗಿಂದ 1 ಲಕ್ಷ ನಾವು ಡಿಸ್ಕೌಂಟ್ ಲೆಸ್ ಮಾಡೀವಿ. 1 ಲಕ್ಷ ಲೆಸ್ ಮಾಡಿದ್ಮೇಲೆ ಆನ್ಸರ್ ಎಷ್ಟು ಬರ್ತದೆ ರೀ? 9 ಲಕ್ಷ. ಕರ್ಸರ್ ನೋಡ್ರಿ, ಖರೆ 1 ಲಕ್ಷ ಹೆಂಗೆ ಬತ್ತು? 10 ಲಕ್ಷ ಮೇಲೆ 10% ಡಿಸ್ಕೌಂಟ್ ಮಾಡ್ತೀರಿ, ಎಷ್ಟು ಬರ್ತದೆ? 1 ಲಕ್ಷ ಬರ್ತದೆ. ಆದ ಕಾರಣ 10 ಲಕ್ಷ ಮೈನಸ್ 1 ಲಕ್ಷ ಉಳಿತೆಷ್ಟು? 9 ಲಕ್ಷ NP. ಆದರೆ 9 ಲಕ್ಷ ತೊಗೋಬಾರ್ದು. ಈ 9 ಲಕ್ಷದಾಗ ಏನು ಮಾಡಬೇಕು? ಮತ್ತು ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡಬೇಕು. ನೋಡಿರಿ, 9 ಲಕ್ಷದಾಗ 45,000 ರೂಪಾಯಿ ಲೆಸ್ ಮಾಡ್ತೀನಿ ಸರ್. 45 ಗೊತ್ತು. 9 ಲಕ್ಷ ಮೇಲೆ 5% ಮಾಡಿರಿ, 45 ಲಕ್ಷ ಬರ್ತದೆ ರೀ. ಆದ ಕಾರಣ 9 ಲಕ್ಷ ಮೈನಸ್ 45,000 ಎಷ್ಟೈತೆ ರೀ? 8,55,000. ಸೊ after deducting the discount, the answer is 9 lakh, but it is not a net NP. After whatever the 9 lakh is coming, again we deduct the flotation cost.
flotation cost is on 9 lakh into 5%. On 9 lakh we consider we taken the 5%. The answer is 45,000. That 45,000 deduct from the 9 lakh. The answer will become 8,55,000. Now NP is 8,55,000, not a 9 lakh. It is not a 9 lakh or not a 10 lakh. 10 ಲಕ್ಷ ಇಲ್ಲ, 9 ಲಕ್ಷ ಇಲ್ಲ, ಎಷ್ಟಿದೆ ರೀ? 8,55,000. ನೋಡಿರಿ, 9 ಲಕ್ಷ ಮಂದಿ ಇತ್ತು, ಅದ್ರಾಗ 45,000 ರೂಪಾಯಿ ಲೆಸ್ ಮಾಡಿದ್ದೀವಿ. ನಮ್ಮದು NP ಎಷ್ಟು ಬರ್ತಾ ಇದೆ? 8,55,000. 45,000 ಹೆಂಗೆ ಬರ್ತಂದರೆ 5% ನಾವು 9 ಲಕ್ಷ ಮೇಲೆ ಚಾರ್ಜ್ ಮಾಡಿದ್ದೀವಿ. ಆದ ಕಾರಣ 45,000 ಬತ್ತು. ಆ 45,000 ನಾವು 9 ಲಕ್ಷದ ಲೆಸ್ ಮಾಡ್ತೀವಿ. 8,55,000 ರೂಪಾಯಿ ಬರುತ್ತದೆ. ಟ್ಯಾಕ್ಸ್ನು ಸೇಮ್ ಇದೆ. ಟ್ಯಾಕ್ಸ್ ಇಸ್ ಆಲ್ಸೋ ಸೇಮ್ 40%. ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಆಲ್ ಫಿಗರ್ಸ್ ಆರ್ ಟೇಕನ್ ಇಯರ್. ಫಾರ್ಮುಲಾ ಪ್ರಕಾರ ಎಲ್ಲ ಫಿಗರ್ಸ್ ತೊಗೋಬೇಕು. I means 1,20,000, 1,20,000. NP means 8,55,000, 8,55,000 NP ನೋಡ್ರಿ. ಅಂಡರ್ ಬ್ರಾಕೆಟ್ 1 minus 40 divided by 100 because it is a tax. ಸೇಮ್ ಆಗಿ ನಾವು ಇಲ್ಲಿ 40 ಇಲ್ಲ 30 ಅದ ನೋಡ್ರಿ, 30 ಬರೀ, ಅದಕ್ಕೆ 30 ಕ್ಯಾನ್ಸಲ್ ಮಾಡ್ತೀನಿ. 30 120 ಇರೋಲ್ಲ, ಬರೀ 30 ಕ್ಯಾನ್ಸಲ್ ಮಾಡ್ತೀರಿ. ಉಳಿತೆಷ್ಟು 120 divided by 855. 140 divided by 100 ಇತ್ತು, ಅಗೇನ್ ವಿ ಡಿಡಕ್ಟ್ ಮಾಡಿದೆ. ಉಳಿತೆಷ್ಟು ಇಲ್ಲ, ಕ್ಯಾಲ್ಕುಲೇಷನ್ ಮಾಡಿದೆ. 40 divided by 100 ಎಷ್ಟು ಬಂತು? 0.40. ನೆಕ್ಸ್ಟ್ 120 divided by 855 ಇಂಟು 0.60 ಹೆಂಗೆ ಬರ್ತಂದರೆ 1 minus 0.40 ಲೆಸ್ ಮಾಡಿದೆ. ಒಂದರದಾಗೆ 0.40 ಲೆಸ್ ಮಾಡಿದೆ, 0.60. ನೆಕ್ಸ್ಟ್ ಇದು ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ ಬರ್ತದೆ 8.42. ಓಕೆ, 8.42. ಇಟ್ ಈಸ್ ಯುವರ್ ಕಾಸ್ಟ್ ಆಫ್ ಡೆಪ್ಟ್. ಯಾವಾಗ್ರಿ 10% ಡಿಸ್ಕೌಂಟ್ ಮತ್ತು 5% ಫ್ಲೋಟೇಷನ್ ಕಾಸ್ಟ್ದಲ್ಲಿ ಇಶ್ಯೂ ಮಾಡಿದಾಗ ನಿಮ್ಮದು ಕಾಸ್ಟ್ ಆಫ್ ಡೆಪ್ಟ್ ಎಷ್ಟು ಬರ್ತದೆ? 8.42 ಬರ್ತದೆ. ವೆನ್ ಯು ಇಶ್ಯೂಡ್ ದ ಡಿಬೆಂಚರ್ ಆಟ್ 10% discount plus 5% flotation cost, your cost of debt is 8.42. okay, this is today's problem. ಇದು ಇವತ್ತಿನ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೀನಿ. ತಾವೆಲ್ಲರೂ ನೋಡ್ರಿ, ಇವೆಲ್ಲ ಪ್ರಾಬ್ಲಮ್ಸನ್ನು ತಮ್ಮ ಬುಕ್ಸ್ದಲ್ಲಿ ರೆಕಾರ್ಡ್ ಮಾಡಬೇಕು. ಇದೇ ನಿಮ್ಮದು ಅಸೈನ್ಮೆಂಟ್. ಎಲ್ಲಿಂದ ಆನ್ಲೈನ್ ಕ್ಲಾಸ್ ಪ್ರಾರಂಭ ಮಾಡಿದ್ದೀನಲ್ಲ, ಅಲ್ಲಿಂದ ಎಲ್ಲಿವರೆಗೆ ಆನ್ಲೈನ್ ಕ್ಲಾಸ್ ತಗೋತೀನಲ್ಲ ಅಲ್ಲಿವರೆಗೆ ಎಲ್ಲ ಪ್ರತಿಯೊಂದು ಕೊಟ್ಟಂಥ ಹೋಮ್ವರ್ಕ್ ಪ್ರಾಬ್ಲಮ್ ಆಗಲಿ, ಅಥವಾ ನಾ PPT ಕೊಟ್ಟಿದ್ದಾಲಿ, ಅಥವಾ ನಾ ಯೂಟ್ಯೂಬ್ ವಿಡಿಯೋ ಕಳಿಸಿದಾಲಿ, ಅವೆಲ್ಲ ನಿಮ್ಮ ಬುಕ್ದಲ್ಲಿ ಒಂದು ಹೊಸ ಬುಕ್ಕೇ ಪ್ರಿಪೇರ್ ಮಾಡಬೇಕು. ಅದಕ್ಕೇನು ಅನ್ನಬೇಕು? ಆನ್ಲೈನ್ ಕ್ಲಾಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬರೋದು ಆ ಬುಕ್ದಲ್ಲಿ ಸಂಪೂರ್ಣ ಟೋಟಲ್ ಆಗಿ ರೆಕಾರ್ಡ್ ಆಗಬೇಕು. ಅದೇ ನನಗೆ ಒಳ್ಳೆ ಕಾಲೇಜ್ ಸ್ಟಾರ್ಟ್ ಅದನ್ನು ತಂದು ತೋರಿಸ್ಬೇಕು. ಅದಕ್ಕೆ ನಿಮಗೆ 10 ಮಾರ್ಕ್ಸ್ ಅಸೈನ್ಮೆಂಟ್, ಮತ್ತು ಬೇರೆ ವರ್ಕ್ ನಾ ಏನೂ ಕೊಡಲ್ಲ. ಓಕೆ, ಇನ್ನೊಂದು 10 ಮಾರ್ಕ್ಸ್ ಇನ್ನೊಂದು ಉಳಿತದೆ ಸೆಕೆಂಡ್ ಇಂಟರ್ನಲ್, ಅದನ್ನು ಮುಂದೆ ಕೊಡ್ತೀನಿ. ಓಕೆ, ದಿಸ್ ಈಸ್ ದ ಟುಡೇಸ್ ಕ್ಲಾಸ್. ಏನರ ಡೌಟ್ ಇದ್ದರೆ ತಾವು ವಾಟ್ಸಪ್ದಲ್ಲಿ ಕೇಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಏನರ ಡೌಟ್ಸ್ ಇದ್ದರೆ ಕೇಳಬಹುದು, ಕಮೆಂಟ್ ಮಾಡಿ.